ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಕಾಂಗ್ರೆಸ್ ಮನೆ ಈಗ ಅಧಿವೇಶನದ ಹೊತ್ತಲೇ ಬಿಜೆಪಿಗೆ ಅಸ್ತ್ರವಾಗಿದೆ ಕೈಕುರ್ಚಿ ಕಿತ್ತಾಟ. ಈ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೂಡ ಕುಟುಕ್ತಾ ಇದ್ದಾರೆ. ಏನೇನು ಹೇಳಿದ್ದಾರೆ ಕೇಳೋಣ. ಇಲ್ಲಿ ನಡೀತಾ ಇರೋದು ಪೂರ್ತಿ ಪವರ್ ಪಾಲಿಟಿಕ್ಸ್. ಡಿ.ಕೆ. ಶಿವಕುಮಾರ್ನ ಬಿಡೆ, ಸಿದ್ದರಾಮಯ್ಯ ನಾ ಕೊಡೆ, ಇವೆರಡೇ ನಡೀತಾ ಇರೋದಿಲ್ಲಿ. ಬೆಳಗಾವಿ ಅಧಿವೇಶನದ ಫಲಪ್ರದ ಏನು ಅಂದರೆ ಡಿ.ಕೆ. ಶಿವಕುಮಾರ್ ಅಧಿಕಾರದ ಕಿತ್ಕೊಳಕ್ಕೆ ಓದ್ತಾ ಇದ್ದಾರೆ. ಸಿದ್ದರಾಮಯ್ಯ ಚೇರ್ಗೆ ಫೆವಿಕೋಲ್ ಹಾಕೊಂಡು ಭದ್ರವಾಗಿ ಕೂತ್ಕೊತಾ ಇದ್ದಾರೆ. ಸಿದ್ದರಾಮಯ್ಯನ ಪರ ಅವ್ರ ಮಗ ಫುಲ್ ಬ್ಯಾಟಿಂಗ್ ಮಾಡ್ತಾವ್ರೆ. ನಮ್ಮಪ್ಪನೇ 5 ವರ್ಷ. ಇಲ್ಲಿ ಡಿ.ಕೆ. ಬ್ರದರ್ಸ್ ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಅಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನೋಡು ಅಂತ ಕನಸನ್ನು ನಾನು ಕಾಣ್ತಾ ಇದ್ದೀನಿ, ಕನಸು ಅಂತ ಅವರು. ಇದು ನೋಡ್ತಾ ಇದ್ರೆ ಯಾಕೋ ಕಾಂಗ್ರೆಸ್ ಪಾರ್ಟಿ ಒಂಥರ ಜನಗಳ ಪಾಲಿಗೆ ಸತ್ತೋಗಿದೆ. ಈ ಸತ್ತೋಗಿರೋ ಪಾರ್ಟಿನ ಹೊರಕ್ಕೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗುವ 10 ದಿನ ಮುಂಚಿತವಾಗಿ ನಾನು ಬೆಂಗಳೂರಿನಲ್ಲೇ ಹೇಳಿದ್ದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ ಪುರುಷಾರ್ಥಕ್ಕೆ ನೀವು ಬೆಳಗಾವಿಯ ಚಳಿಗಾಲದ ಅಧಿವೇಶನವನ್ನು ಕರೆದಿದ್ದೀರಿ?